ಬೈಬಲ್ ನಲ್ಲಿ ಮನ ಮರುಗುವ ದೇವರು ಅಂತ ಇದೆ. ಒಂದು ಹಾಡು ಕೂಡ ಇದೆ, ಮನ ಮರಗುವ ನನ್ನ ದೇವರೇ ಕಣ್ಣೀರು ಬರಿಸುವ ನನಗೆ. ಹಾಗಾದರೆ ಪ್ರಾರಂಭದಲ್ಲಿ ಮಕ್ಕಳಿಗೋಸ್ಕರ ದೇವರ ಮನಸ್ಸು ಮರುಗಿಕೊಳ್ಳುತ್ತಾನೆ. ಅದು ಏನಂತಂದ್ರೆ ಮಾರ್ಕ 10:13-16 ನಾವು ನೋಡಿಕೊಳ್ಳೋಣ ಪ್ರಿಯರೇ. ಸೌಕಾಸ ಸೋದರಮ್ಮ. ಬಳಿಕ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನ ಮುಟ್ಟಿಸಬೇಕೆಂದು ಬರ್ತಾರೆ. ಬಳಿಕ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಅವರನ್ನು ಗದರಿಸಿದರು. ಆದರೆ ಯೇಸು ಒಂದು ನಿಮಿಷ. ಬಳಿಕ ಯೇಸು ಸ್ವಾಮಿ ಬಳಿಗೆ ಅನೇಕ ಜನರು ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಯೇಸು ಸ್ವಾಮಿಯಿಂದ ಮುಟ್ಟಿಸಿ ಆಶೀರ್ವಾದ ಮಾಡಬೇಕೆಂದು ಬರ್ತಾ ಇದ್ದಾರೆ. ಒಳ್ಳೇದಲ್ಲ? ಮಕ್ಕಳನ್ನು ದೇವರ ಸನ್ನಿಧಿ ತರೋದು ಒಳ್ಳೇದಲ್ಲ? ಒಳ್ಳೇದೇ. ಆದರೆ ಆ ಮಕ್ಕಳನ್ನು ಬರಗೊಡಿಸಿದವರು ಯಾರು? ದೇವರ ಬಳಿಗೆ ಬರದ ಹಾಗೆ ಅಡ್ಡಿ ಮಾಡುವರು ಯಾರು ಅಂತಂದರೆ ಆತನ ಶಿಷ್ಯರೇ. ಆತನ ಶಿಷ್ಯರು ಅವರನ್ನು ಮಕ್ಕಳನ್ನ ತಂದೆ ತಾಯಿಗಳನ್ನು ಗದರಿಸ್ತಾ ಇದ್ದಾರೆ. ಮಕ್ಕಳನ್ನು ಗಲಿಬಿಲಿ ಮಾಡಬೇಡ್ರಿ, ಡಿಸ್ಟರ್ಬ್ ಮಾಡಬೇಡ್ರಿ ಅಂತ ಗದರಿಸ್ತಾ ಇದ್ದಾರೆ. ಅಂದ್ರೆ ಯೇಸು ಸ್ವಾಮಿ ಕೂಡ ಇದ್ದಾನೆ, ಇಲ್ಲಿ ಶಿಷ್ಯರು ಕೂಡ ಇದ್ದಾರೆ. ಅದಕ್ಕಾಗಿ ಯಾರ ಮನಸ್ಸು ಕರಗ್ತಾ ಇದೆ, ಯಾರ ಮನಸ್ಸು ಮಕ್ಕಳ ಮೇಲೆ ಪ್ರೇಮ ಬರ್ತಾ ಇದೆ, ಕನಿಕರ ಬರ್ತಾ ಇದೆ, ಮಕ್ಕಳನ್ನ ಕಂಡ್ರೆ ಪ್ರೀತಿ ಬರ್ತಾ ಇದೆ ಎಂಬುದಾಗಿ ವಾಕ್ಯ. ಆದರೆ 14 ಯೇಸು ಅದನ್ನು ಕಂಡು ಕೋಪಗೊಳ್ಳುತ್ತಾನೆ. ಯಾರ ಮೇಲೆ? ಶಿಷ್ಯರ ಮೇಲೆ ಕೋಪಗೊಳ್ಳುತ್ತಾನೆ. ಆ ಮಕ್ಕಳ ಮೇಲೆ ಪ್ರೀತಿಯನ್ನು ತೋರಿಸ್ತಾನೆ. ಪ್ರಿಯರೇ, ಇಲ್ಲಿ ವ್ಯತ್ಯಾಸ ಬಹಳ ಮಂದಿ ಗೊತ್ತಿಲ್ಲ. ಯಾರ ಮೇಲೆ ಕೋಪ ಮಾಡಬೇಕು, ಯಾರ ಮೇಲೆ ಪ್ರೀತಿ ತೋರ್ಬೇಕಂತ ದೇವರ ಮಕ್ಕಳಿಗೆ ನಮಗೆ ಗೊತ್ತಿಲ್ಲ ಪ್ರಿಯರೇ. ಎಲ್ಲರ ಮೇಲೆ ಕೋಪ ಮಾಡೋದೇ, ನ್ಯಾಯ ಸತ್ಯ ಅನ್ಯಾಯ ಎಲ್ಲರ ಮೇಲೆ ಕೋಪ ಮಾಡೋದು ಹಾಗಲ್ಲ. ಯಾವದ ಮೇಲೆ ಕೋಪ ಮಾಡಬೇಕು, ಯಾವನ್ನು ಪ್ರೀತಿಸಬೇಕು, ಯಾವದನ್ನು ನ್ಯಾಯವಾಗಿ ನೋಡಬೇಕೆಂಬುದು ಆಗಿ ವಾಕ್ಯದ ಅರ್ಥ. ಅದಕ್ಕಾಗಿ ಯೇಸು ಅದನ್ನು ಕಂಡು ಕೋಪಗೊಂಡು ಅವರಿಗೆ ಮಕ್ಕಳ ವಿಷಯದಲ್ಲಿ ಹೇಳ್ತಾನೆ ಎಚ್ಚರದ ಮಾತು, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ, ದೇವರ ರಾಜ್ಯ ಇಂಥವರದೇ. ಹಾಗಾದರೆ ಶಿಷ್ಯರ ಗುಂಪು 12 ಮಂದಿ ಗುಂಪಿತ್ತು. ಮಕ್ಕಳ ಮೇಲೆ ಕನಿಕರ ಬರಲಿಲ್ಲ. ಅದರ ಬದಲಿಗೆ ಏನು ಬಂತು? ಅವರು ಕೋಪಗೊಂಡು ಅಡ್ಡಿ ಮಾಡಬೇಡ್ರಿ, ದೂರ ಸರಿ ಅಂತ ಅವರನ್ನು ದೊಬ್ಬುತ್ತಾ ಇದ್ದಾರೆ, ಅವರು ಗದರಿಸ್ತಾ ಇದ್ದಾರೆ. ಈಗ ನಮ್ಗೆ ಅರ್ಥ ಆಗೋದಂದ್ರೆ ಶಿಷ್ಯರಂತಂದ್ರೆ ನಾವೇ, ವಿಶ್ವಾಸಿಗಳು ನಾವೆಲ್ಲ ಇದ್ದೀವಲ್ಲ. ಯೇಸುವಿನ ಮನಸ್ಸು ನಮ್ಮಲ್ಲಿ ಬಂದಿದೆಯಾ ಅಂತ ನಾವು ಕೂಡ ವಿಷಯದಲ್ಲಿ ತಪ್ಪಿ ಹೋಗ್ತಾ ಇದೀವಿ ಅಂತ. ಮಕ್ಕಳ ಮೇಲೆ ಯಾರಾದರೂ ಪ್ರೀತಿ ಇದ್ದೀರಾ ಅಂತ ತೋರಿಸ್ತಾ ಇದ್ದೀವಿ. ಮಕ್ಕಳಂದ್ರೆ ನಿಮ್ಮ ಮಕ್ಕಳ ಮೇಲೆ ಅಂತ ಪ್ರೀತಿ ಅಲ್ಲ, ನಿಮ್ಮ ಮಕ್ಕಳ ಮೇಲೆ ನೀವು ಪ್ರೀತಿ ಇರೋದು ಸಹಜ. ಯಾರೇ ಮಕ್ಕಳಾಗಲಿ, ಲೋಕದ ಮಕ್ಕಳಾಗಲಿ, ನಮ್ಮ ಜನ ಮಕ್ಕಳಾಗಲಿ, ಯಾರೇ ಮಕ್ಕಳಾಗಲಿ, ಯಾವ ಸಮುದಾಯದ ಚಿಕ್ಕ ಮಕ್ಕಳಾಗಲಿ, ಆ ಮಕ್ಕಳನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ನಮಗೆ ತೋರಿಸ್ತಾ ಇದ್ದೀರಾ. ಬದಲಿಗೆ ನಮ್ಮ ಮಕ್ಕಳನ್ನು ಪ್ರೀತಿಸಿ ಮತ್ತೊಬ್ಬ ಮಕ್ಕಳನ್ನು ದೊಬ್ಬುತ್ತಾ ಇದ್ದೀರಾ. ಒಂದು ವೇಳೆ ನೀವು ಮತ್ತೊಬ್ಬ ಮಕ್ಕಳನ್ನು ದೊಬ್ಬಿದ್ರೆ, ನಿಮ್ಮ ಮಕ್ಕಳನ್ನು ಪ್ರೀತಿಸಿದ್ರೆ, ನೀವು ದೇವರ ಮಕ್ಕಳಲ್ಲ, ದೇವರ ಆಶೀರ್ವಾದ ಹೊಂದಿದವರಲ್ಲ ಅಂತ ದೇವರ ವಾಕ್ಯ. ಅಂದ್ರೆ ಮಕ್ಕಳ ಮೇಲೆ ಮನವು ಮರುಗುವಂತ ಮನಸ್ಸು ಯಾರಲ್ಲಿತ್ತು? ದೇವರಲ್ಲಿತ್ತು. ಶಿಷ್ಯರಲ್ಲಿ ಇರಲಿಲ್ಲ. ಬೆದರಿಸಿದ್ರು, ಗದರಿಸಿದ್ರು, ದೂರ ಮಾಡಿದ್ರು ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಈಗ ನಾವು ಶಿಷ್ಯರು, ಆತನ ವಿಶ್ವಾಸಿಗಳು, ನಾವು ಗದರಿಸುವಂತ ಸ್ವಭಾವವನ್ನು ಬಿಟ್ಟು ದೇವರು ಪ್ರೀತಿ ತೋರಿಸುವ ಮಕ್ಕಳ ಮೇಲೆ ಪ್ರೀತಿ ತೋರಿಸಬೇಕೆಂಬುದೇ ಇವತ್ತಿನ ಮತ್ತಾಯ 9:36 ಆದರೆ ಜನರ ಗುಂಪುಗಳನ್ನು ದೇವರು ಯೇಸು ಸ್ವಾಮಿ ನೋಡುತ್ತಾರೆ. ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳಂತೆಯೇ, ಏನಿದೆಯಮ್ಮ, ಕುರಿಗಳಂತೆ ಹಾಗೆ ತೊಳಲಿ ಬಳಲಿ ಹೋಗಿದ್ದರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು. ಅಲ್ಲೆಲೂಯ, ಮನ ಮರಗಿದನು ಯೇಸು ಸ್ವಾಮಿ. ಒಂದು ಮಕ್ಕಳಿಗೋಸ್ಕರ ಕನಿಕರ ಪಟ್ಟರು, ಮನಸ್ಸು ಮರಗಿಕೊಂಡನು. ಮತ್ತು ಇಲ್ಲಿ ಜನರ ಗುಂಪನ್ನು ನೋಡಿ ಕೂಡ ಮನಸ್ಸು ಮರಗ ಬಿಟ್ಟು ಕನಿಕರ ಪಟ್ಟು. ಮತ್ತಾಯಿ 20:30 ಆಗ ದಾರಿ ಮಗ್ಗಲಲ್ಲಿ ಕೂತಿದ ಇಬ್ಬರು ಕುರುಡರು ಯೇಸುವಿನ ಮಾರ್ಗವಾಗಿ ಹೋಗುತ್ತಿದ್ದನೆಂದು ಕೇಳಿ, ಸ್ವಾಮಿ ದಾವಿದನ ಕುಮಾರನೇ, ನಮ್ಮನ್ನು ಕರುಣಿಸು ಕೂಗಿಕೊಂಡರು. ಆ ಗುಂಪಿನವರು
ಗದರಿಸಲು ಅಲ್ಲಿ ಕೂಡ ಒಂದು ದೊಡ್ಡ ಗುಂಪಿತ್ರಿ, ಒಂದು ಶಿಷ್ಯರ ಗುಂಪು, ಇನ್ನು ಅನೇಕ ಜನರ ಗುಂಪು ಇತ್ತು. ಇಲ್ಲಿ ಕುರುಡರು, ಅವರಿಗೆ ನೋವಾಗಿದೆ, ಅವ್ರಿಗೆ ಕಣ್ಣಿಲ್ಲ, ಅವ್ರು ಬೇಡ್ಕೊಳ್ತಾ ಇದ್ದಾರೆ, ಸ್ವಾಮಿ ದಾವಿದನ ಕುಮಾರನೇ ನಮ್ಮನ್ನು ಕರುಣಿಸಂತ ಅವ್ರು ಬೇಡ್ಕೊಂಡ್ರೆ ಈ ಗುಂಪಿನ ಜನರಿಗೆ ಏನು ಹೋಗಿತ್ತು? ಆದ್ರೆ ಅಲ್ಲಿ ಕೂಡ ದೊಡ್ಡ ಗುಂಪಿನ ಜನರು ಏನ್ ಹೇಳ್ತಾ ಇದ್ದಾರೆ, ಕುರುಡರಿಗೆ ಸುಮ್ಮನೀರು ಸುಮ್ಮನೀರು ಅಂತ ಹೇಳ್ತಾ ಇದ್ದಾರೆ. ಆಶೀರ್ವಾದಕ್ಕೆ ಹೋಗೋಕೆ ಹೋಗ್ತಾ ಬಿಡ್ತಾ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ, ಈ ಜನರು ಪರಲೋಕಕ್ಕೆ ಹೋಗಲ್ಲ, ಅವರು ಕೂಡ ಹೋಗಲ್ಲ, ಹೋಗೋ ಜನರನ್ನೇ ಬಿಡಲ್ಲ, ಪರಲೋಕದ ಬಾಗಿಲನ್ನೇ ಮುಚ್ತಾ ಇದ್ದಾರೆ ಅಂತ ಯೇಸು ಸ್ವಾಮಿ ಹೇಳ್ತಾನೆ. ನಾವೇ ದೇವರ ರಾಜ್ಯದ ಪರಲೋಕದ ಬಾಗಿಲು ಮುಚ್ತಾ ಇದ್ದೇವೆ. ಹೋಗುವರನ್ನು, ಮನುಷ್ಯರ ಮಾತನ್ನು ಯಾರು ಕೇಳಬೇಡ್ರಿ, ಹೆಚ್ಚಾಗಿ ಕೂಗಿಕೊಂಡ್ರೆ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ರಿ, ಹೆಚ್ಚಾಗಿ ಬೇಡಿಕೊಡ್ರಿ, ಹೆಚ್ಚಾಗಿ ನಂಬಿಕೊಡ್ರಿ ದೇವರ ಮೇಲೆ ಅಂತ. ನಿಮ್ಮ ಪಕ್ಕದಲ್ಲಿದ್ದವರು ಸುಮ್ಮನೀರು ಅನ್ನೋರು ಇರ್ತಾರಂತ, ಚರ್ಚಿಗೆ ಹೋಗ್ಬೇಡ ಅಂತ ಹೇಳ್ತಾರೆ, ದೇವರ ಮಾತು ಕೇಳಬೇಡ ಅಂತಾರೆ, ಅಲ್ಲೋಗಿ ಪ್ರಯೋಜನ ಅಂತಾರೆ. ಅವರ ಮಾತು ಕೇಳಬೇಡ್ರಿ, ನೀವು ಹೆಚ್ಚಾಗಿ ಕೂಗಿರಿ ಅಂತಂದ್ರೆ ಹೆಚ್ಚಾಗಿ ನಂಬಿಕೆ ಕೇಳ್ರಿ ಅಂತ ಕೂಗಿದರೆ ಆಗ ಏನ್ ಮಾಡ್ತಾನೆ 32 ವಚನದಲ್ಲಿ, ಆಗ ಯೇಸು ಅವರನ್ನು ಕರೆಯುತ್ತಾನೆ ಮಹಿಮೆಗಾಗಿ. ಯಾರು ಹೆಚ್ಚಾಗಿ ಕೂಗುತ್ತಾರೋ, ಯಾರು ಹೆಚ್ಚಾಗಿ ನಂಬಿಕೆ ಇಡ್ತಾರೋ, ಯಾರು ಹೆಚ್ಚಾಗಿ ಬೇಡಿಕೊಳ್ಳುತ್ತಾರೋ ಅವರ ಮಾತನ್ನು ಕೇಳಿ ದೇವರು ಕರೆಯುತ್ತಾನೆ. ಕರೆದು ಏನ್ ಮಾಡ್ತಾನಮ್ಮ, ನಾನು ನಿಮಗೆ ಏನು ಮಾಡಬೇಕು ಅಂದಾಗ ಕೇಳಲು ಅವರು, ಸ್ವಾಮಿ ನಮ್ಮ ಕಣ್ಣುಗಳನ್ನು ತೆರೆಯಲ್ಪಡಬೇಕು ಎಂದು ಅಂದರು. ಆಗ ಯೇಸು ಕನಿಕರ ಪಟ್ಟನು, ಅಂದರೆ ಮನ ಮರುಗಿದನು. ಆತನ ಸ್ವಭಾವ ಮನುಷ್ಯರನ್ನ ಕಂಡ್ರೆ, ಕಷ್ಟದಲ್ಲಿರುವವರನ್ನ ಕಂಡ್ರೆ, ಬಡವರನ್ನ ಕಂಡರೆ, ಹಿಂಜಾರಿದವರನ್ನ ಕಂಡರೆ, ದಾರಿ ಬಿಡೋರನ್ನ ಕಂಡ್ರೆ, ಅವರನ್ನ ಕಂಡ್ರೆ ಮನಸ್ಸು ಮರುಗುವ ದೇವರಂತ. ನಮಗೆ ಮನಸ್ಸು ಮರುಗ್ತಾ ಇದೆ ಯಾರ ವಿಷಯದಲ್ಲಿ? ನಮ್ಮ ಸೋದರ ವಿಷಯದಲ್ಲಿ, ಸಭಿಕರ ವಿಷಯದಲ್ಲಿ, ನಮ್ಮ ಸ್ನೇಹಿತರ ವಿಷಯದಲ್ಲಿ ಮನಸ್ಸು ಮರುಗ್ತಾ ಇದೆಯಾ? ದೇವರ ಸ್ತೋತ್ರ, ದೇವರ ಆಚರಣೆ ಮಾಡಿ. ಅವ್ರ ಬಗ್ಗೆ ಮನಸ್ಸು ಮರಗಲಿಲ್ಲ ಅಂತಂದ್ರೆ ಏನಾಗ್ತದೆ? ನಿಮಗೆ ದೇವರ ಮನಸ್ಸಿಲ್ಲ, ಮನ ಮರಗುವ ಹೃದಯವಲ್ಲ. ಯೋಹಾನ 8:3-5 ವಚನ ನೋಡುವಾಗ, ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿದ್ದನು. ಶಾಸ್ತ್ರಿಗಳು, ಪರಿಸಯ್ಯರು ವ್ಯಭಿಚಾರಿಯಾದ ಸಿಕ್ಕ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದರು. ವ್ಯಭಿಚಾರ ಸ್ತ್ರೀ ಗೊತ್ತಲ್ಲಪ್ಪ, ಇನ್ನು ಬೇಗ ಮುಗಿಸ್ತೀನಿ. 3ನೇ ವ್ಯಭಿಚಾರ ಸ್ತ್ರೀನ ಕಲ್ಲು ಹೊಡೆದು ಸಾಯಿಸಬೇಕಂತೇಳಿ ಅಲ್ಲಿ ತಂದರು. ಆದರೆ ಅಲ್ಲಿ ಜನರು ಯಾರಿದ್ರು? ಶಾಸ್ತ್ರಿಗಳು, ಪರಿಸಯ್ಯರು, ಉಪದೇಶ ಮಾಡುವರು ಇದ್ದರು. ಅವರಿಗೆಲ್ಲ ಇತ್ತು, ಉಪದೇಶ ಮಾಡುವ ಜ್ಞಾನ ಇತ್ತು, ಮತ್ತು ಗುರುಗಳನ್ನಿಸಿಕೊಂಡಿದ್ದರು, ಮತ್ತು ಶಾಸ್ತ್ರಿಗಳನ್ನಿಸಿಕೊಂಡಿದ್ದರು, ಪರಿಸಯ್ಯರಾಗಿದ್ದರು. ಎಲ್ಲ ಇದ್ರೂ ಕೂಡ ಅವರಿಗೆ ಮನ ಮರಗುವ ಮನಸ್ಸು ಇರಲಿಲ್ಲ, ಅಂದ್ರೆ ಕನಿಕರ ಇರಲಿಲ್ಲ. ಆದರೆ ಆ ವ್ಯಭಿಚಾರ ಸ್ತ್ರೀಯನ್ನು ಕಂಡು ಕನಿಕರ ಪಡಲಿಲ್ಲ, ಅವರಿಗೆ ಮನಸ್ಸೇ ಮರಗಲಿಲ್ಲ. ಮುಂದೇನಾಯ್ತಂದ್ರೆ ಆ ಆಯಮ್ಮನ ಸಾಯಿಸ್ಬೇಕಂತ ಮನಸ್ಸು ಬಂತು. ಅಲ್ಲಿ ಕೂಡ ದೊಡ್ಡ ಗುಂಪಿತ್ತು. ಹಾಗೇನ್ ಮಾಡ್ತಾನೆ, ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದ್ದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆ ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆ ವಿಷಯದಲ್ಲಿ ನಾನು ಹೇಳುವುದೇನೆಂದರೆ, ಏನ್ ಮಾಡ್ಬೇಕು ಈಕೆಯನ್ನ ತಂದು ಅಂತ ಹೇಳಿದರು. ಅದಕ್ಕಾಗಿ ಆತನು ತನ್ನ ಪ್ರೀತಿಯ, ಅವರಿಗಂತೂ ಮನಸ್ಸು ಮರಗಲಿಲ್ಲ, ಆತನಿಗೆ ಮನಸ್ಸು ಮರುಗುತ್ತ ಪ್ರಿಯ. ಮರಿಗೇನಂತಾನೆ, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲ ಅವರೇ ಮೊದಲು ಎಮ್ಮನಿಗೆ ಕಲ್ಲು ಹಾಕಿರಿ ಅಂತಂದಾಗ, ತಮ್ಮ ತಪ್ಪುಗಳನ್ನು, ತಮ್ಮ ಪಾಪಗಳನ್ನು ನಾವೆಲ್ಲ ಪಾಪ ಮಾಡಿದೆ ಅಂತ ತಿಳಿದುಕೊಂಡು ಜನರ ಕಲ್ಲನ್ನು ಬಿಟ್ಟು ಹಿಂದಕ್ಕೆ ಹೋದರೆಂಬುದಾಗಿ ನೋಡ್ತೇವೆ. ಆಗ ಕೊನೆಯದಾಗಿ ಯೋಹಾನ 8:10-11 ಯೇಸು ನೆಟ್ಟಗೆ ಕುಂತುಕೊಂಡು ಆ ಸ್ತ್ರೀಗೆ ಹೊರತು ಯಾರನ್ನೂ ನೋಡೋದಕ್ಕೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪೊರಿಸುವರು ಎಲ್ಲಿದ್ದಾರಮ್ಮ ಅಂತ ಹೇಳ್ತಾರೆ. ಮುಂದೇನ ಹೇಳದಮ್ಮ, ನಿನ್ನ ಮೇಲೆ ತಪ್ಪೊರಿಸುವರು ಎಲ್ಲಿದ್ದಾರೆ? ಎಲ್ಲರೂ ಯಾರಿಲ್ಲ ಸ್ವಾಮಿ, ಎಲ್ಲರೂ ಹೋದ್ರ. ಮುಂದೆ ಹೋದವ, ನಿನಗೆ ಯಾರು ಶಿಕ್ಷೆ ವಿಧಿಸಲಿಲ್ಲವೋ ಅಂತ ಕೇಳ್ತಾನೆ. ಮತ್ತೇನಂತಾರಮ್ಮ, ಯಾರು ವಿಧಿಸಲಿಲ್ಲ ಸ್ವಾಮಿ ಅಂದಳು. ಯಾರು ವಿಧಿಸಲಿಲ್ಲ. ಮುಂದೆ ಯೇಸು ಸ್ವಾಮಿ ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ. ನಾವು ಈಗ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಯೇಸು ಸ್ವಾಮಿ ಅಂತ ಪಾಪಿಯಾದ, ವ್ಯಭಿಚಾರಿಯಾದ, ತನ್ನ ಶರೀರವನ್ನು ಮಾರಿಕೊಂಡು ಬದುಕುತ್ತಿರುವ ಆ ಸ್ತ್ರೀಗೆ ಏನಂತಾನೆ, ಯಾರಾದರೂ ಶಿಕ್ಷೆ ಅನುಭವಿಸುತ್ತೇನೆ ಕೊಟ್ಟಿಲ್ಲ, ನಾನು ಕೂಡ ನಿನಗೆ ಶಿಕ್ಷೆ ಕೊಡಲ್ಲ. ದೇವರೇ ಮನುಷ್ಯರನ್ನ ಕಂಡು ಮನಸ್ಸು ಮರುಗುವಂತ ದೇವರು.
ಪಾಪದಲ್ಲಿ ಬಿದ್ದವರನ್ನು ಕುರುಡರಿಗೆ ಕುಂಟರಿಗೆ ಎಲ್ಲರ ಮೇಲೆ ಮನ ಮರುಗುವ ದೇವರು ಕನಿಕರ ಪಡುವಂತ ಸ್ವಭಾವ ಆತನಲ್ಲಿದೆ. ನಾನು ಶಿಕ್ಷೆ ಕೊಡಲಂತ. ನಾವು ಯಾರು ತಪ್ಪು ಮಾಡಿದ್ರೆ ನಾವು ಶಿಕ್ಷೆ ಕೊಡಬೇಕು. ನಮ್ಮ ಜನರ ಪ್ರಕಾರ ದಂಡ ಹೊಡಿಬೇಕು, ಅವನಿಗೆ ಶಿಕ್ಷೆ ಆಗಬೇಕು, ಇಲ್ಲ ನಮ್ಮಿಂದ ಹೊರಗಾಗಬೇಕು ಅಂತ ಆಲೋಚನೆ ಮಾಡ್ತೀವಿ. ನಮ್ಮ ಮನಸ್ಸಿಗೂ ದೇವರ ಮನಸ್ಸಿನ ವ್ಯತ್ಯಾಸ ಇತ್ತು. ಈಗ ನಮ್ಮಲ್ಲಿ ಇಷ್ಟು ದೇವರ ವಾಕ್ಯ ಕೇಳಿ ಎಲ್ಲ ಮಾಡಿ ನಿಮ್ಮಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಮನಸ್ಸು ಮರಿಗಿ ಅವು ಕ್ಷಮಿಸಿ ಬಿಡ್ತೀರ. ಇದೇ ದೇವರ ಮಾತು. ಭೂಮಿ ಆಕಾಶ ಅಳಿದು ಹೋದರೂ ಅಳಿದು ಹೋಗಲಾರಂತ ಮಾತು, ಸತ್ಯದ ಮಾತು, ಪ್ರೀತಿಯ ಮಾತು, ಜೇನಿನಕ್ಕಿಂತ ಸಿಹಿಯಾಗಿರುವಂತ ಮಾತು. ಅರ್ಥ ಆಗ್ತಾ ಇದೆಯಾ? ಈಗಾಗಾದರೆ ಇವತ್ತಿನಿಂದ ನಂಬುವವರನ್ನ ಕೈಗಳನ್ನು ತೋರಿಸಿ ನನ್ನ ಹೃದಯ ಮಕ್ಕಳ ಮೇಲೆ, ಅನೇಕ ಗುಂಪಿನ ಮೇಲೆ, ಸುವಾರ್ಥ ಮೇಲೆ ಕನಿಕರ ತೋರಿಸ್ತೀನಿ. ಕಷ್ಟಕ್ಕೆ ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ. ತೋರಿಸಿದ ಹಾಗೆ ನೀವು ನಡಿಕೊಳ್ಳ್ರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಈ ಚಿಕ್ಕ ಸಂದೇಶ ನನಗೆ ಕನಸಿನಲ್ಲಿ ಹೇಳಿದ ವಾಕ್ಯ, ಆ ಸ್ವರವನ್ನು ಕೇಳಿ ನೀವು ಹೇಳಿದ್ದೇನೆ. ನೀವು ನಂಬಿದರೆ ಶುಭವೂ ಆಶೀರ್ವಾದವೂ ಸಭೆಗೆ ಆಗ್ತದೆ. ಅದಕ್ಕೆ ಮನ ಮರುಗುವರಾಗಿರಿ, ಕನಿಕರ ಉಳ್ಳವರಾಗಿರಿ. ನೀವು ಮಂಡಾತ್ಮ ಉಳ್ಳವರಾಗಬೇಡ್ರಿ, ಕಠಿಣ ಆತ್ಮ ಉಳ್ಳವರಾಗಬೇಡ್ರಿ, ದಯಾ ಪ್ರೇಮ ಉಳ್ಳವರಾಗಬೇಕೆಂಬುದೇ ಈ ಆಶೀರ್ವಾದವು ಯಾವಾಗಲೂ ನಿಮ್ಮ